ವಶಿ. ಅಗಸ್ತ್ಯನ ಒಂದು ಸ್ಕೂಲ್ ಡೀಟೇಲ್ಸ್ ಬಗ್ಗೆನೂ ಕೂಡ ಇವತ್ತು ತಿಳಿಸ್ತಾ ಇದ್ದೀವಿ. ಮಾಂಟೆಸರಿ 1ಗೆ ಹಾಕಬೇಕಾಗಿತ್ತು. ಅವನಿಗಂತೂ ಸಖತ್ ಖುಷಿ ಇದೆ. ಈ ವರ್ಷದ ಫೀಸ್ ಅಗಸ್ತ್ಯನಿಗೆ ಹಲೋ ನಮಸ್ಕಾರ, ನಾನು ನಿಮ್ಮ ಚಂದನ ಸಂದೀಪ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಕೂಡ ಸ್ವಾಗತ. ಇವತ್ತಿನ ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಆಗಿರೋ ವ್ಲಾಗ್, ಯಾಕಂದರೆ ಅಗಸ್ತ್ಯನ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಹಾಗಾಗಿ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅಮ್ಮಂದಿರ ಒಂದು ಬ್ಯುಸಿ ರೊಟೀನ್ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಆದರೆ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನನಗಂತ ನಾನು ಮಾಡ್ಕೊಳೋ ಅಂಥ ಸೆಲ್ಫ್ ಕೇರ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವತ್ತು ನಾನು ಓವರ್ ನೈಟ್ ಮೆಂತ್ಯನ ಕೂಡ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಕೂಡ ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ದಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಜೊತೆ ಇದನ್ನು ಸೇವಿಸೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಹಾಗೆಯೇ ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ಉಳಿದ್ರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ಥ್ರೋಡ್ ಯಾವಾಗಲಾದ್ರೂ ನಾನು ತೊಗೊಳ್ತೀನಿ. ಸೊ ಇದಕ್ಕೆ ಹಾಟ್ ವಾಟರ್ನ ಸೇರಿಸ್ತಾ ಇದ್ದೀನಿ. ಇಷ್ಟೇ, ಇದಕ್ಕೆ ಲೆಮನ್ ಸೇರಿಸ್ಕೊಳ್ಬೋದು, ನೀವು ಇಲ್ಲಾಂದರೆ ಹನಿನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಪ್ಲೇನ್ ವಾಟರ್ನಾದರೂ ಕುಡಿಬೋದು. ಸೊ ನಿಮ್ಮ ಒಂದು ಚಾಯ್ಸ್, ಬಟ್ ತುಂಬಾ ಒಂದು ಬೆನಿಫಿಟ್ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಜಾಸ್ತಿನೇ ನೀರನ್ನ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿರ್ತೀನಿ. ಸೊ ಹಾಟ್ ವಾಟರ್ನ ನಾನು ಫ್ಲಾಸ್ಕ್ ಹಾಕಿ ಇಟ್ಕೊಬಿಟ್ರೆ ಥ್ರೋಡ್ ಡೇ ಇದನ್ನು ಕುಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಎಮರ್ಜೆನ್ಸಿಗೂ ಕೂಡ ಯೂಸ್ ಆಗುತ್ತೆ ಅಂತ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೇನು ಮಕ್ಕಳು ಏಳೋ ಟೈಮು. ಸೊ ನಾನು ಎದ್ದು ಒಂದು ಹಾಫ್ ಆನ್ ಅವರ್ ಹಾಗೆ ಮಕ್ಕಳು ಎದ್ಬಿಡ್ತಾರೆ. ಸೊ ಹಾಗಾಗಿ ಅಷ್ಟರೊಳಗೆ ಹಾಲನ್ನ ಕೂಡ ರೆಡಿ ಮಾಡೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ನಾನು ಹಾಲನ್ನ ಬಿಸಿ ಮಾಡೋದಕ್ಕಿಂತ ನಾನು ನೈಟೇ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡಿರ್ತೀನಿ. ಚೆನ್ನಾಗಿ ಕುದ್ದಿರೋ ಹಾಲನ್ನ ನಾನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದರಲ್ಲಿ ಬರುವಂಥ ಒಂದು ಏನು ಕೆನೆ ಇದೆ ಅದನ್ನು ನಾನು ಫಸ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ 1 ವೀಕ್ ಇಲ್ಲಾಂದರೆ 15 ಡೇಸ್ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಅದರಲ್ಲಿ ಬೆಣ್ಣೆ ತುಪ್ಪ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಡೈಲಿ ಯೂಸ್ ಮಾಡುವಂಥ ಪ್ಯಾಕೆಟ್ ಹಾಲಿಂದ ಬರುವಂಥ ಕೆನೆಯಲ್ಲಿ ನಾವು ಹೇಗೆ ಬೆಣ್ಣೆ ತುಪ್ಪ ಮಾಡ್ಕೋಬೋದು ಅಂತ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ. ಸೊ ನಿಮಗೆ ಸಿಗತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ತುಪ್ಪನೂ ಕೂಡ. ಸೊ ಬೆಳಿಗ್ಗೆ ನಾನು ಮೆಂತ್ಯ ಕಾಫಿನ ಕೂಡ ಮಾಡಿಕೊಂಡೆ. ಸೊ ಅದು ಇನ್ನೂ ಕುಡ್ದಿಲ್ಲ, ಬಟ್ ಅದನ್ನು ರೆಡಿ ಮಾಡಿಕೊಂಡೆ ಬೇಗನೆ. ಸೊ ಅಗಸ್ತ್ಯ ಅಷ್ಟೊತ್ತಿಗೆ ಎದ್ದ. ಸೊ ಅಗಸ್ತ್ಯನ ಸ್ಕೂಲ್ ಬೇರೆ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಇಳಿಸ್ದೆ. ಸೊ ಯೂಶ್ವಲಿ ಅವನೇನು ಜಾಸ್ತಿ ಹೊತ್ತೇನು ಮಲಗೋದಿಲ್ಲ. ನಾನು ಎದ್ದ ಮೇಲೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅವ್ನು ಮಲಗೋದು. ಬಟ್ ಇವತ್ತು ಯಾಕೋ ಸ್ಕೂಲಿಗೆ ಹೋಗಬೇಕಾಗಿತ್ತು. ನಾರ್ಮಲಾಗಿ ಅವನು ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ. ಬಟ್ ಇವತ್ತು ಯಾಕೋ ಡಲ್ ಅನಿಸ್ತಾ ಇದ್ದ. ಯಾಕೆ ಅಂತ ಗೊತ್ತಾಗಲಿಲ್ಲ. ಸ್ಕೂಲ್ ಇದೆ ಬಟ್ ಇವತ್ತೇ ಹೀಗಾಯ್ತಲ್ಲ ಅನ್ನಂಗೆ ಆಯಿತು. ಈಗ ತಾನೇ ಎದ್ದಿದ್ದಾನಲ್ವಾ, ಸೊ ಸ್ವಲ್ಪ ಹೊತ್ತಾದ್ಮೇಲೆ ಆ್ಯಕ್ಟಿವ್ ಆಗ್ಬೋದು ಅಂದ್ಕೊಂಡು ಇವಾಗ ನಾನು ಏನು ಮಿಕ್ಸ್ ಮಾಡಿದ್ದೆ ಸೊ ಅದನ್ನು ಹಾಲನ್ನ ಕೂಡ ಕೊಟ್ಟಿದ್ದೀನಿ. ಸೊ ನಾನು ಹಾಲಿಗೆ ಯೂಶ್ವಲಿ ಶುಗರ್ನ ತುಂಬಾ ರೇರ್ ನಾನು ಯೂಸ್ ಮಾಡೋದು. ಸೊ ಜಾಗ್ರಿ ಪೌಡರ್ ಇಲ್ಲ ಅಂದರೆ ನಾನು ಶುಗರ್ನೇ ಆ್ಯಡ್ ಮಾಡ್ತೀನಿ. ಜಾಗ್ರಿ ಪೌಡ್ರ್ ಇದ್ದರೆ ಜಾಗ್ರಿ ಪೌಡ್ರನ್ನ ಹಾಕ್ಕೊಟ್ಬಿಡ್ತೀನಿ. ಒಂದೊಂದು ಸ್ಕೂಪ್ ಹಾಕ್ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ಕುಡಿತಾರೆ ಮಕ್ಕಳು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಸೊ ಆದಷ್ಟು ನಾನು ಮಕ್ಕಳಿಗೆ ಶುಗರ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಗಸ್ತ್ಯ ಯಾಕೋ ಡಲ್ ಆಗಿದ್ನಲ್ಲ ಅನಿಸ್ತಾ ಇತ್ತು. ಸೊ ಹಾಗೆ ಅಣ್ಣನ ಜೊತೆ ಆಟಾಡಾಕ್ಬಿಟ್ಟೆ. ಸೊ ಅಣ್ಣನ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟ. ನನಗೆ ಯೂಶ್ವಲಿ ತುಂಬ ಜನ ಹೇಳ್ತಾರೆ ಅಗಸ್ತ್ಯ ತುಂಬಾ ಸೈಲೆಂಟ್ ಅಂತ. ಬಟ್ ತುಂಬಾ ತರಲೆ ಅವನು. ನಮ್ಮ ಮನೇಲಿ ತರಲೆ ಅಂದ್ರೇ ಅಗಸ್ತ್ಯ. ಬಟ್ ಔಟ್ಸೈಡ್ ಹೋದಾಗ ಬೇರೆಯವ್ರ ಹತ್ರ ಸ್ವಲ್ಪ ಸೈಲೆಂಟಾಗಿ ಇರ್ತಾನಲ್ವ. ಸೊ ಹಾಗಾಗಿ ತುಂಬ ಸೈಲೆಂಟ್ ಅಂತಾರೆ ತುಂಬ ಜನ. ಬಟ್ ಅವ್ನು ಸೈಲೆಂಟ್ ಅಲ್ಲ, ತುಂಬಾ ತರಲೆ ಅಂತ ಹೇಳ್ಬೋದು. ಮೊಬೈಲ್ ಇಲ್ಲ ಅಗು. ಸೊ ಟೌನಲ್ಲಿರೋ ಮಕ್ಕಳಿಗೆ ಮೊಬೈಲ್ ಟಿ ವಿ ಬಿಟ್ಟರೆ ಬೇರೆ ಏನೂ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋ ಥರ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಏನೇ ಟಾಯ್ಸ್ ಇದ್ರೂ ಕೂಡ ಟಾಯ್ಸಲ್ಲಿ ಜಾಸ್ತಿ ಹೊತ್ತು ಆಟಾಡೋದಿಲ್ಲ, ಮೊಬೈಲಿಗೆ ಅಡಿಕ್ಟ್ ಆಗಿಬಿಡ್ತಾನೆ. ಸೊ ಹಾಗಾಗಿ ನಾನು ಕೂಡ ಮೊಬೈಲ್ದು ಯೂಟ್ಯೂಬ್ ಏನಾದ್ರು ಕೆಲಸ ಇದ್ದರೆ ಮೊಬೈಲ್ನ ಆದಷ್ಟು ಅವ್ರು ಮಲಗಿದಾಗ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಮಕ್ಕಳು ನಾವು ಯೂಸ್ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಅವರು ಕೇಳ್ತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಾನು 100% ಮೊಬೈಲ್ನ ಬಿಡಿಸೋದಕ್ಕೆ ಆಗ್ತಾಯಿಲ್ಲ. ಬಟ್ ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೆಂತ್ಯ ಟೀನೂ ಕೂಡ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಹಾಗೆಯೇ ಸಂಧಿಕಲ್ಲಿ ಏನಾದರೂ ಮಾತಾಡೋದಿರುತ್ತೆ. ಸೊ ಮಕ್ಳ ಬಗ್ಗೆ ಸ್ಕೂಲ್ಸ್ ಬೇರೆ ಸ್ಟಾರ್ಟ್ ಆಗ್ತದೆ ಇವತ್ತು, ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಇವಾಗ ಸೊ ಟಿಫನ್ ಮತ್ತು ಸ್ನ್ಯಾಕ್ಸ್ ಬಾಕ್ಸು ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ವಶಿಗೆ ಮತ್ತು ಅಗಸ್ತ್ಯನಿಗೆ. ಸೊ ಹಾಗಾಗಿ ಬಂದೆ. ಸೊ ಇವತ್ತು ಫಸ್ಟೇ ಆಗಿರೋದ್ರಿಂದ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನೇ ಪ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಗಸ್ತ್ಯನಿಗೆ ವಶಿಷ್ಠನಿಗೆ ಇಬ್ಬರಿಗೂ ಕೂಡ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ.
ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಕ್ಕಳು ಇಷ್ಟಪಡುವಂಥ ಒಂದು ಫುಡ್ನ ಮಾಡಿಕೊಟ್ರೆ ಸೊ ಇಷ್ಟಪಟ್ಟು ಬೇಗನ ಕೂಡ ತಿಂತಾರೆ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ಕಡಾಯಿಗೆ 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಹಾಗೆಯೇ ಕಡಲೆ ಬೀಜ, ಕಡಲೆಬೇಳೆ ಆ್ಯಂಡ್ ಆನಿಯನ್ ಚಾಪ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಒಂದು ಆನಿಯನ್ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿನೆಲ್ಲ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ 1 ಬೌಲಷ್ಟು ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದಕ್ಕೆ ನಾನು 1 ಕಪ್ಪಷ್ಟು ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಕಪ್ ಶಾವಿಗೆಗೆ 1 ಕಪ್ಪಷ್ಟು ನಾನು ನೀರನ್ನು ಹಾಕಿದ್ದೆ. ಸೊ ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ಬಿಟ್ಟು 1 ಬೌಲಷ್ಟು ನಾನು ಶಾವಿಗೆನ ಯೂಸ್ ಮಾಡಿದ್ದೀನಿ. ಸೊ ಶಾವಿಗೆ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು, ಇಷ್ಟು ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಈ ಥರ ಉದುದ್ರಾಗಿರುವಂಥ ಒಂದು ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ಲೇನ್ ಆಗಿ. ಬೇಕಾದರೆ ನೀವು ವೆಜಿಟೇಬಲ್ಸ್ನ, ನಿಮ್ಗೆ ಇಷ್ಟ ಆಗುವಂಥ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಈ ಥರ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಲಂಚ್ ಬಾಕ್ಸಿಗೆ ಇರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ ಇರ್ಬೋದು, ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ತುಂಬಾ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಲ್ವ, ಸೊ ಅದನ್ನೇ ನಾನು ಲಂಚ್ ಬಾಕ್ಸಿಗೆ ಕೂಡ ವಸಿಷ್ಠನಿಗೆ ಅದನ್ನೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವನಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ? ಲಂಚ್ ಮತ್ತು ಬ್ರೇಕ್ಫಾಸ್ಟಿಗೆ ಸೊ ರೆಡಿ ಮಾಡಾಯಿತು. ನಾನಿವಾಗ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ನ್ಯಾಕ್ಸ್ ಬಾಕ್ಸಿಗೆ ಯಾವಾಗಲೂ ಫ್ರೂಟ್ನೇ ಕೊಡಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ಇವತ್ತು ಪ್ಯಾನ್ ಕೇಕ್ನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್. ಸೊ ಈ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ಒಂದು ಪ್ಯಾನ್ ಕೇಕ್ ಏನಿದೆ ಸಖತ್ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬಾ ಹೆಲ್ದಿಯಾಗಿ ಮಾಡುವಂಥದ್ದು. ಆ್ಯಂಡ್ ಈ ಪ್ಯಾನ್ ಕೇಕ್ಗೆ ಸ್ವಲ್ಪ ತುಪ್ಪ ಮತ್ತು ನಾವು ಕ್ರಷ್ ಮಾಡಿರುವಂಥ ಪಿಸ್ತಾ ಮತ್ತು ಬಾದಾಮನ್ನ ಹಾಕೋದ್ರಿಂದ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಸೊ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ, ಇಷ್ಟು ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಸ್ನ್ಯಾಕ್ಸ್ ಬಾಕ್ಸು ಕೂಡ ಇಬ್ಬರಿಗೂ ಕೂಡ ನಾನು ಪ್ಯಾಕ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ಪ್ಯಾನ್ ಕೇಕ್ ಅಂದರೆ ಯೂಶ್ವಲಿ ಮಕ್ಕಳಿಗೆ ತುಂಬಾ ಇಷ್ಟ, ನನ್ನ ಮಕ್ಕಳಿಗೆ. ಸೊ ಹಾಗಾಗಿ ಅಗಸ್ತ್ಯ ಮಾಡಿದ ತಕ್ಷಣ ಒಂದು ತೊಗೊಂಡು ಹೋದ ತಿನ್ನಬೇಕು ಅಂತ. ಸೊ ಹಾಗೆ ನಾನು ಅಗಸ್ತ್ಯನಿಗೆ ವಸಿಷ್ಠನಿಗೆ ಇಬ್ಬರು ಕೂಡ ಸ್ನ್ಯಾಕ್ಸ್ ಬಾಕ್ಸ್ನ ಕೂಡ ರೆಡಿ ಮಾಡಿದೆ. ಆ್ಯಂಡ್ ಇಲ್ಲಿ ವಸಿಷ್ಠನಿಗೆ ಬೇಗ ಸ್ಕೂಲ್ ಇದೆ. ಸೊ 9:15 ಅವನು ಸ್ಕೂಲಿಗೆ ಹೋಗಿಬಿಡ್ಬೇಕು. ಆ್ಯಂಡ್ ಅಗಸ್ತ್ಯನಿಗೆ ಸ್ವಲ್ಪ ಲೇಟಾಗಿದೆ, 10:30ಗೆ ಅವನು ಸ್ಕೂಲ್ ಇರೋದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇದೆ ಅಗಸ್ತ್ಯ ಹೋಗೋದಕ್ಕೆ. ಸೊ ಯಾವಾಗಲೂ ಕೂಡ ಈ ಒಂದು ಸೀನ್ ನಮ್ಮಲ್ಲಿ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಮಿಸ್ ಆಗೋದಿಲ್ಲ. ಅಗಸ್ತ್ಯನಿಗೆ ತುಂಬಾ ಇಷ್ಟ ವಸಿಷ್ಠನ ರೆಡಿ ಮಾಡೋದು ಅಂದರೆ. ಸೊ ಹಾಗಾಗಿ ID ಕಾರ್ಡ್ ಹಾಕಿ, ಶೂ ಹಾಕಿ ಎಲ್ಲದನ್ನೂ ಕೂಡ ನಾವೇನು ಮಾಡ್ತೀವಿ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅಷ್ಟೇ. ಬಾಯ್ ವಶಿ. ಸೊ ಅಗಸ್ತ್ಯನು ಸ್ಕೂಲಿಗೆ ಹೋಗ್ತಿದ್ದಾನೆ ಅಂತ ಅವನಿಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಹಾಗಾಗಿ ಅವ್ನು ಅಳ್ತಾ ಇದ್ದ. ಸೊ ಅಣ್ಣ ಮತ್ತು ಅಪ್ಪ ಯಾವಾಗ ಹೋಗಬೇಕಾದ್ರೂ ಕೂಡ ಒಂದು ನಾರ್ಮಲ್ ಸೀನ್ ಅದು. ಸೊ ಅಳ್ಳೋದೇನೆ. ಸೊ ನಾನು ಹೋಗಬೇಕು ಅಂತ ಹಠ ಮಾಡ್ತಾನೆ. ಯೂಶ್ವಲಿ ಔಟ್ಸೈಡ್ ಹೋಗೋದು ಅಂದರೆ ಸಖತ್ ಇಷ್ಟ ಅಗಸ್ತ್ಯನಿಗೆ. ಸೊ ನನಗೆ ಇವತ್ತು ಸ್ಕೂಲಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಸೊ ಯಾವ ಥರ ಇರ್ತಾನೆ ಅಂತ ಗೊತ್ತಿಲ್ಲ, ಬಟ್ ರೆಡಿ ಮಾತ್ರ ಆರಾಮಾಗಿ ತುಂಬಾ ಖುಷಿಯಿಂದನೇ ರೆಡಿ ಆದ. ಸೊ ನನಗನ್ಸುತ್ತೆ ಅಳ್ಳಲ್ಲ, ಚೆನ್ನಾಗಿ ಹೋಗ್ತಾನೆ ಅಂತ, ಬಟ್ ನೋಡಬೇಕು ಯಾವ ಥರ ಅಂತ. ಸೊ ಸ್ಕೂಲ್ ಕ್ಲೈಮೇಟ್ ಚೇಂಜ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಇನ್ನೂ ಕೆಲವು ಮಕ್ಕಳು ಇರ್ತಾರೆ. ಸೊ ಬೇರೆ ಮಕ್ಕಳೇನಾದ್ರು ಅಳ್ತಿದ್ರೆ ನಿಜವಾಗ್ಲೂ ಪಕ್ಕ ಅಳ್ತಾನೆ. ಸೊ ಸ್ಕೂಲ್ ಅಂತ ಹೋದಾಗ ಬೇರೆ ಮಕ್ಕಳು ರಿಯಾಕ್ಷನ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಕೆಲವೊಂದು ಸತಿ. ಸೊ ನೋಡಬೇಕು. ಇವಾಗ ತುಂಬಾ ಚೆನ್ನಾಗಿ ಹೊರಟ, ಅವನಿಗಂತೂ ಸಖತ್ ಖುಷಿ. ಹೋಗ್ತೀನಿ.
ಅಗಸ್ತನ ಹೊರಡಿಸಿ ನಾನು ಕೂಡ ಅಗಸ್ತನ ಡ್ರಾಪ್ ಮಾಡಿ ಬರೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ನನಗಂತೂ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ಬೋದು. ಇವತ್ತು ಖುಷಿನೂ ಆಗ್ತಾ ಇದೆ ಅಗಸ್ತ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂತ, ಹಾಗೆಯೇ ಹೇಗೆ ಮಿಂಗಲ್ ಆಗ್ತಾನೋ ಬೇರೆ ಮಕ್ಕಳ ಜೊತೆ ಅಂತ ಅಷ್ಟೇ ಭಯನೂ ಕೂಡ ಇದೆ. ಸೊ ಅಗಸ್ತ್ಯನ ಒಂದು ಸ್ಕೂಲ್ ಡೀಟೇಲ್ಸ್ ಬಗ್ಗೆನೂ ಕೂಡ ಇವತ್ತು ತಿಳಿಸ್ತಾ ಇದ್ದೀನಿ. ಅಗಸ್ತ್ಯನಿಗೆ ನಾವು ಕಳಿಸ್ತಾ ಇರೋದು ಟೋಡ್ಲರ್ 2 ಅಂತ. ಸೊ ಮಾಂಟೆಸರಿ 1ಗೆ ಹಾಕಬೇಕಾಗಿತ್ತು, ಅವನು ರೈಟ್ ಏಜ್ ಅಂತ ಹೇಳ್ಬೋದು ಮಾಂಟೆಸರಿ 1ಗೆ. ಬಟ್ ಅವನಿಗೆ ಸ್ವಲ್ಪ ಸ್ಪೀಚ್ ಡಿಲೇ ಇರೋದ್ರಿಂದ ಮಾಂಟೆಸರಿ 1 ಬೇಡ, ಸೊ ಟೋಡ್ಲರ್ 2 ಸಾಕು ಅಂತ ನಾವು ಅದಕ್ಕೆ ಹಾಕಿದ್ವಿ. ಸೊ ಒಂದು ವರ್ಷ ಅವನು ಆರಾಮಾಗಿ ಸ್ಕೂಲ್ ಅಟ್ಮಾಸ್ಫಿಯರಿಗೆ ಅಡ್ಜಸ್ಟ್ ಆಗಲಿ ಅಂತ. ಬಾಯ್ ಹೇಳು. ಬಾಯ್ ಬಾಯ್ ಕ್ಯಾಟ್. ನಿಧಾನ ಆಗು. ಬಾ. ಬಾಯ್ ಬಾಯ್. ಅಗಸ್ತನ ಸ್ಕೂಲ್ ಒಳಗೆ ಬಿಟ್ಟು ಬಂದೆ. ಸೊ ತುಂಬಾ ಖುಷಿಯಾಗೇ ಹೋದ ಇವತ್ತು. ಸೊ ಅವನಿಗಂತೂ ಸಖತ್ ಖುಷಿ ಇದೆ, ಯಾಕಂದರೆ ಮಕ್ಕಳೆಲ್ಲ ಇರ್ತಾರೆ ಆ್ಯಂಡ್ ಟಾಯ್ಸ್ ಕೂಡ ಇರುತ್ತೆ ಆ್ಯಂಡ್ ಎಲ್ಲ ಥರನೂ ಕೂಡ ಸಖತ್ ಮಕ್ಕಳಿಗೆ ಎಂಟರ್ಟೈನ್ ಆಗಿ ಇರುತ್ತೆ ಮಾಂಟೆಸರಿ ಅಂದರೆ. ಸೊ ಇದು ಕ್ರಿಯೇಷನ್ ಮಾಂಟೆಸರಿ ಅಂತ. ಈ ಒಂದು ಮಾಂಟೆಸರಿ ಸ್ಕೂಲಿಗೆ ಅಗಸ್ತನ ಹಾಕಿರುವಂಥ ಮೇನ್ ಉದ್ದೇಶ ಏನಂದರೆ ಎಲ್ಲ ಮಕ್ಕಳಿಗೂ ಕೂಡ ಹೋಮ್ಲಿ ಫೀಲ್ ಆಗುತ್ತೆ. ಸೊ ಸ್ಕೂಲ್ ಥರ ಏನು ಇರೋದಿಲ್ಲ, ಸೊ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿನೇ ಈ ಒಂದು ಸೆಂಟರ್ನ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಅಗಸ್ತನ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಆ್ಯಂಡ್ ಈ ಒಂದು ಸೆಂಟರಿಗೆ ನಾವು ಟೋಡ್ಲರ್ 2ಗೆ ಹಾಕಿರುವಂಥದ್ದು ಅಗಸ್ತ್ಯನ. ಸೊ ಈ ವರ್ಷದ ಫೀಸ್ ಅಗಸ್ತ್ಯನಿಗೆ 80 to 90,000 ಆಯಿತು. ಈ ಫೀಸಲ್ಲಿ ಎಲ್ಲದನ್ನೂ ಕೂಡ ಇನ್ಕ್ಲೂಡ್ ಆಗಿದೆ. ಬುಕ್ಸು, ಬ್ಯಾಗ್ ಮತ್ತು ಯೂನಿಫಾರ್ಮ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಒಂದು 10 ಮಿನಿಟ್ಸ್ ನಾನು ಔಟ್ಸೈಡ್ ವೆಯ್ಟ್ ಮಾಡಿದೆ, ಬಿಕಾಸ್ ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ. ಸೊ ಏನಾದರೂ ಗಲಾಟೆ ಮಾಡಿದ್ರೆ, ಏನಾದರೂ ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ಲ ಅಂದರೆ ಅವರು ನಮಗೆ ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ಆದಮೇಲೆ ಅವ್ನು ಚೆನ್ನಾಗಿ ಮಿಂಗಲ್ ಆಗ್ತಿದೆ ಅಂತ ಗೊತ್ತಾದಮೇಲೆ ಅವನು ಕರೆಕ್ಟಾಗಿ ಸೆಟಲ್ ಆದಮೇಲೆ ನಾನು ಈಗ ಮನೆಗೆ ಬಂದುಬಿಟ್ಟೆ. ಸೊ ಮನೇಲಿ ಆ್ಯಸ್ ಯೂಶ್ವಲ್ ಏನು ಕೆಲಸ ಇರುತ್ತೆ, ಸೊ ಅದನ್ನೆಲ್ಲ ಹೌಸ್ ಚೋರ್ಸ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಅಡುಗೆನೂ ಕೂಡ ರೆಡಿ ಮಾಡಿದೆ. ಸ್ಕೂಲ್ ಹೋದ ರೈಮ್ಸ್ ಹೇಳಿದ್ರ ನೀವು? ಹೇಳಿಲ್ಲ? ಹೇಳಿದ್ರಿ ಅಲ್ವಾ? ನಾನು ನೋಡ್ದೆ. ಯಾಕೆ ತಿಂದಿಲ್ಲ? ಫಿನಿಶ್ ಯಾಕೆ ಮಾಡಿಲ್ಲ? ಹಂಗಿದೆ ಯಾಕೆ ತಿಂದಿಲ್ಲ? ಆಪಲ್ ಮಾತ್ರ ತಿಂದ್ರೆ ಸ್ವಲ್ಪ ಅಷ್ಟೇ ತಿಂದಿದ್ದ? ಆಪಲ್ ಅಷ್ಟೇ ತಿಂದಿದ್ದ? ವಾಟರ್ ಕುಡ್ದಿಲ್ಲ? ಯಾಕೆ ಕುಡ್ದಿಲ್ಲ ನೀನು? ಬೇಗ ವಾಟರ್ ಬೇಡ. ಮಧ್ಯಾಹ್ನ ನನ್ನ ಕೆಲಸ ಮುಗಿಸ್ಕೊಂಡು ಹೊತ್ತಿಗೆ ಅಗಸ್ತನೂ ಕೂಡ ಬಂದ. ಸೊ ಇವಾಗ ಊಟ ಬಡಿಸ್ತಾ ಇದ್ದೀನಿ. ಸಂದೀಪ್ ಕೂಡ ಅಗಸ್ತನ ಟೈಮಿಂಗ್ಸ್ಗೆ ಊಟಕ್ಕೆ ಬರ್ತಾರೆ. ಸೊ ಅಗಸ್ತನಿಗೆ 1:30ಗೆ ಬಿಡುತ್ತೆ ಸೊ ಸ್ಕೂಲು. ಹಾಗೆ ಸಂದೀಪ್ ಕೂಡ ಊಟಕ್ಕೆ 1:30ಗೆ ಬಂದರು. ಅವನ್ನ ಕರ್ಕೊಂಡು ಬಂದಿದ್ದರಿಂದ ಸೊ ನನಗೆ ಹೋಗುವಂಥ ರಿಸ್ಕ್ ಕಮ್ಮಿ ಆಯಿತು. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ವೆಜಿಟೇಬಲ್ ಸಾಂಬಾರ್ ರೈಸ್ ಜೊತೆಗೆ ಬಾಯ್ಲ್ಡ್ ಎಗ್ನ ಮಾಡಿದ್ದೆ. ವಶಿಷ್ಠನಿಗೆ ಆಲ್ರೆಡಿ ನಾನು ಪ್ಯಾಕ್ ಮಾಡಿ ಕೊಟ್ಟಿರೋದ್ರಿಂದ ಸೊ ಅವನು ಸ್ಕೂಲಲ್ಲೇ ಊಟ ಮಾಡ್ಕೊಳ್ತಾನೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಎಂಟರ್ಟೈನ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.